ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ನಾನು ಅಜ್ಜಿ ಕಾಲದ ಕೈಗೊಜ್ಜು, ಹಸಿ ಗೊಜ್ಜು ಮಾಡಿ ತೋರಿಸ್ತೀನಿ. ನೋಡಿರಿ ಏನೇನು ಬೇಕು ಅಂತ. ಒಣಮೆಣಸಿನ್ಕಾಯಿ 8-10, ಬೆಲ್ಲ, ಹುಣಸೆ ರಸ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ, ಉಪ್ಪು ಇಷ್ಟಾದ್ರೆ ಸಾಕು ನೋಡಿರಿ. ಇದು ಬೇಯಿಸಂಗಿಲ್ಲ, ಕುದಿಸಂಗಿಲ್ಲ, ಸೂಪರ್ ಟೇಸ್ಟಿಯಾದಂಥ ಒಂದು ಹಸಿ ಗೊಜ್ಜು ರೆಡಿ ಆಗ್ತತಿ. ಕೈಲೇ ಮಾಡೋಂಥದ್ದು ಇದು. ಮೆಣಸಿನ್ಕಾಯಿ ಹುರ್ಕೊಂಬಿಟ್ರೆ ಮುಗೀತು. ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅವನ್ನ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಟೈಮ್ ಹಿಡಿತೈತಿ. ಇದು ಸೀದು ಹೋಗಬಾರ್ದು, ಅವು ಮುರಿಯಂಗೆ ಆಗ್ಬೇಕು. ಅಷ್ಟು ಕ್ರಿಸ್ಪಿಯಾಗಿ ಡ್ರೈ ಆಗಿ ಇವನ್ನ ಫ್ರೈ ಮಾಡ್ಕೊಳ್ಳೋಣ. ಈ ಒಂದು ಕೈಗೊಜ್ಜು ಅಜ್ಜಿ ಕಾಲದ್ದಿದು. ಹಳೆ ಅಜ್ಜಿಗಳಿದ್ರೆ ಇವತ್ತಿಗೂ ಹಳ್ಳಿಗಳಾಗ ಈ ಥರ ಮಾಡಿಕೊಡ್ತಾರೆ. ಇದು ರಾಗಿ ಮುದ್ದೆ, ಜೋಳದ ಮುದ್ದೆ, ಯಾವುದೇ ಮುದ್ದೆ ಆಗಲಿ, ಬಿಸಿ ಬಿಸಿ ಅನ್ನ ಆಗಲಿ, ಒಳ್ಳೆ ಹೇಳಿ ಮಾಡಿಸಿದಂಥ ಒಂದು ಕಾಂಬಿನೇಷನ್ ಅನ್ಬೋದು. ನಾವು ಜೋಳದ ಹಿಟ್ಟಿನ ಮುದ್ದೆ ಮಾಡ್ಕೊಂಡಿದ್ದೀವಿ ಇವತ್ತು. ಅದಕ್ಕೆ ಕೈಗೊಜ್ಜು ಮಾಡ್ಕೊಂಡಿದ್ದೀವಿ, ಹಸಿ ಗೊಜ್ಜು. ಏನು ರುಚಿಯಾಗಿತ್ತಂತೀರಿ. ಅದು ಮುದ್ದೆ ಜೊತೆ ಅನ್ನದ ಜೊತೆ ಉಣ್ಣೋದಕ್ಕಿಂತ ನಾನು ಬರೀ ಹಾಗೆ ಟೀ ಕುಡ್ದೆ ನೋಡ್ರಿ, ಅಷ್ಟೊಂದು ರುಚಿಯಾಗಿತ್ತು. ಟೀ ಕುಡ್ದಂಗೆ ಅಂದ್ರೆ ಬಿಸಿ ಅಲ್ಲ, ತಣ್ಣಂದೇ ಹಾಗೆ ಬರೀ ಬಾಯಿಲೆ ಕುಡ್ದೇವು. ಅಷ್ಟೊಂದು ಟೇಸ್ಟಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿರಿ. ಯಾರಿಗೆ ಗೊತ್ತಿಲ್ಲ ಅವರು ಪದೇ ಪದೇ ಮಾಡ್ಕೊತೀರಿ. ಹಳೆ ಕಾಲದ ರೆಸಿಪಿಗಳನ್ನು ನಾವು ಮರೆತು ಹೋಗಬಾರ್ದು. ಅದರ ರುಚಿ ಜಾಸ್ತಿ, ಆರೋಗ್ಯ ಜಾಸ್ತಿ. ನೋಡಿರಿ, ಇವಾಗ ಕ್ರಿಸ್ಪಿಯಾಗಿ ಮೆಣಸಿನ್ಕಾಯಿನ ಡ್ರೈ ಆಗಿ ಹುರ್ಕೊಂಡೇನಿ. 1-2 ನಿಮಿಷ ಬಿಟ್ಟರೆ ಇವು ಗರಿಗರಿಯಾಗಿರ್ತಾವೆ, ಲಘು ಸಣ್ಣ ಆಗ್ತಾವೆ. ಇವನ್ನ ಕಲ್ಲಾಗಿ ಕುಟ್ಕೋಬೇಕು. ಇದು ಮಿಕ್ಸಿ ಯೂಸ್ ಮಾಡುವಂಗಿಲ್ಲ, ಮಿಕ್ಸಿಗೆ ಹಾಕಿರೋ ರುಚಿ ಬರೋದಿಲ್ಲ. ಹಳೆ ಕಾಲದ ಕೈಗೊಜ್ಜು, ಅಜ್ಜಿ ಕಾಲದ ಕೈಗೊಜ್ಜಿನ ರುಚಿ ಬೇಕು ಅಂದರೆ ಎಲ್ಲ ಕೈಲೇ ಮಾಡಬೇಕಾಗಿದ್ದಿದ್ದು. ಈ ಕಲ್ಲೊಳಗೆ ಮೆಣಸಿನ್ಕಾಯಿ ಕಿವುಚಿರ ಕೈಯೆಲ್ಲ ಉರಿತಾವಲ್ಲ, ಅದಕ್ಕೆ ಈ ಕಲ್ಲೊಳಗೆ ಕುಟ್ಕೋಬೋದು. ಕಲ್ಲಿನ ರುಚಿನೂ ಭಾಳ ಟೇಸ್ಟ್ ಆಗ್ತದೆ ಕಲ್ಲಿನೊಳಗೆ ಮಾಡಿದಂಥದ್ದು. ಈಗ ಇದ್ರೊಳಗೆ ಕುಟ್ಕೋತಾನೆ ನಾನು. ಎಷ್ಟು ಸಾಧ್ಯಕತ್ತಷ್ಟು ಕುಟ್ಕೊಳ್ಳೋಣ. ನೋಡಿರಿ, ಇನ್ನೊಂದು ಸ್ವಲ್ಪ ಕುಟ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಕುಟ್ಕೋತೀನಿ. ಬೀಜ ಇದ್ದರೆ ಪರವಾಗಿಲ್ಲ, ಇದನ್ನು ಕೈಲಿ ಕಿವುಚಬೇಕು. ಆನಂತರ ಇನ್ನೊಂದು ಸ್ವಲ್ಪ ಕುಟ್ಕೋತೀನಿ. ಈ ಕಡಬತ್ ಕಲ್ಲು ಅಂತಾರೆ ಇದಕ್ಕೆ, ಕಾರೋ ಕಲ್ಲು ಅಂತಾರೆ, ಕಡಬತ್ ಕಲ್ಲು ಅಂತಾರೆ. ನಮ್ಮ ಮನೆಯೊಳಗೆ ಇವು ಅದಾವು. ಹೆಚ್ಚು ಕಡಿಮೆ ಇವನ್ನ ಯೂಸ್ ಮಾಡ್ತೇವೆ ನಾವು. ನೋಡಿರಿ, ನಮ್ಮ ಮಕ್ಕಳು ಸಣ್ಣ ಇದ್ದಾಗ ಸ್ಕೂಲಿಗೆ ಹೋಗೋ ಮುಂದೆ ಲಂಚ್ ಬಾಕ್ಸಿಗೆ ನಾವು ಏನಾದರೂ ಚಟ್ನಿಗಳನ್ನ ಕಟ್ಟಬೇಕಂದ್ರೆ ಕಲ್ಲೊಳಗನ, ಒಳಕಲ್ಲು ಅಂತಾರಲ್ಲ, ಒಳಕಲ್ಲಾಗಿ ರುಬ್ತಿದ್ವಿ ನಾವು. ಇಲ್ಲಾಂದ್ರೆ ಮಿಕ್ಸಿ ಒಳಗೆ ಮಾಡಿದ್ದು 1 ತಾಸು ತಡೆಯೋದಿಲ್ಲ. ಒಳಕಲ್ಲು ಒಳಗೆ ಮಾಡಿದ್ದು ಸಾಯಂಕಾಲವರೆಗೂ ತಾಳ್ತಿತ್ತು. ಹೀಗಾಗಿ ಒಳಕಲ್ಲು ಭಾಳ ಯೂಸ್ ಮಾಡ್ತಿದ್ವಿ ನಾವು. ಈಗ ಸದ್ಯ ತಿನ್ನಬೇಕು ಅಂದ್ರೆ ಮಿಕ್ಸಿ ಒಳಗೆ ಪಟ್ನ ಮಾಡ್ಕೋತೀವಿ, ಇಡಾಕಂತೂ ಬರೋದಿಲ್ಲದು. ನೋಡಿರಿ, ಇಲ್ಲಿ ಮಿಕ್ಸಿ ಯೂಸ್ ಮಾಡೋದು ಬೇಡ. ಕಲ್ಲೊಳಗನ ಈ ಥರ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೋಣ. ನೋಡಿರಿ, ಒಂದು ರೌಂಡ್ ಬೌಲಿಗೆ ಹಾಕೋತಾನೆ ಇದನ್ನೀಗ. ಇದೇ ಕಲ್ಲೊಳಗೆ ಬೆಳ್ಳುಳ್ಳಿ, ಒಂದು ಇಡೀ ಬೆಳ್ಳುಳ್ಳಿ ಕಿವುಚಕ್ಕೆ ಬರಲ್ಲ, ರಸ ಬಿಡಬೇಕು. ಆ ಥರ ಸ್ವಲ್ಪ ಜಜ್ಕೊಳ್ಳೋಣ. 4 ಕಾಳು ಜೀರಿಗೆ ಹಾಕ್ತಾನೆ. ಒಳ್ಳೆ ಘಮ, ಆರೋಗ್ಯಕ್ಕೆ ಒಳ್ಳೆಯದು, ಡೈಜೆಷನು, ತಂಪು ಕೂಡ ಜೀರಿಗೆ. ನೋಡಿರಿ, ಇದನ್ನು ಸ್ವಲ್ಪ ಹಿಂಗೆ ಜಜ್ಜಿಕೊಂಡು ಅದನ್ನೂ ಹಾಕೋತೇನೆ. ಅಂದರೆ ಕೈಲಿ ಕಿವಿಚಿದಾಗ ರಸ ಬಿಡಬೇಕದು. ಇದನ್ನು ಈ ಖಾರ ಪುಡಿಗಳಿಗೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇದು 4 ಲೋಟ ಮಾಡಕತ್ತಾನೆ ನಾನು ಇಲ್ಲೇ. 4 ಜನಕ್ಕೆ ಆಗ್ತತಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಕೊತ್ತಂಬರಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ. ಬೆಲ್ಲ, ಹುಣಸೆ ಹಣ್ಣಿನ ರಸ ಹಾಕಬೇಕಿಲ್ಲೇ. ಹುಣಸೆ ಹುಳಿಗೆ ತಕ್ಕಂಗೆ ಬೆಲ್ಲ ಹಾಕಬೇಕು. 1 ಬೌಲು ಹುಣಸೆ ರಸ, ಅದನ್ನು ಸ್ವಚ್ಛ ತೊಳೆದು 10 ನಿಮಿಷ ನೆನೆಯಿಟ್ಟು ರಸ ತೆಗೆದಿಟ್ಕೊಂಡಿದ್ದೆ. ಚಿಕ್ಕ ಬೌಲಿಗೆ 1 ಬೌಲು ಹುಣಸೆ ರಸ ಹಾಕ್ಕೊಂಡೇನಿ, ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕ್ಕೊಂಡೇನಿ. ಈಗ ಏನಿಲ್ಲ, ಇದ್ರ ಕೆಲಸ ಮುಂದೆ ಕೈಲೇ ಚಲೋ ಹೊತ್ನಾಗ ಕಿವುಚಬೇಕು.
ಅದೆಲ್ಲವೂ ಮಿಕ್ಸ್ ಆಗಿ ಒಳ್ಳೆಯ ಒಂದು ಮಿಕ್ಸ್ ರಸ ರೆಡಿ ಆಗಬೇಕು. ಕೈ ಕೆಲಸನ ಇರೋದು ಇದರಲ್ಲಿ, ಅಷ್ಟೇ ರುಚಿ ಆರೋಗ್ಯ ಕೂಡ. ಈ ಥರ ಬೆರಳುಗಳ ಸಹಾಯದಿಂದ ಕಿವುಚಬೇಕು. ಬೆಲ್ಲ, ಹುಳಿ, ಖಾರ, ಉಪ್ಪು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಕೂಡಿ ಒಂದು ರಸಮ್ ರೆಡಿ ಆಗ್ಬೇಕದು. ಹಸಿ ರಸ ನೋಡಿರಿ, ನೋಡೋಕೆ ಎಷ್ಟು ಚಂದ ಅನ್ನಿಸ್ತೈತಿ. ಒಳ್ಳೆಯ ಘಮ, ಬಹಳ ಟೇಸ್ಟ್ ಆಗೈತಿ. ನೀವು ಮಾಡ್ಕೊಂಡು ರುಚಿ ಬಗ್ಗೆ ಕಮೆಂಟ್ ಹಾಕಿರಿ. ಟ್ರೈ ಮಾಡಿರಿ ಮುದ್ದೆ ಜೊತೆಗೆ, ಬಿಸಿ ಅನ್ನದ ಜೊತೆಗೆ. ಯಾರೆಲ್ಲ ನನ್ನ ವಿಡಿಯೋ ನೋಡಾಕ್ತೀರಿ, ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಯಾರು ಹೊಸಬ್ರು ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ. ನಿಮ್ಮ ಹೆಲ್ಪು ಸಪೋರ್ಟು ನನಗೆ ಬೇಕು. ನಂದು ಹೊಸ ಚಾನಲ್ ಐತೆ ಅಂಥೇಳಿ, ನೀವು VK ಆಲ್ ಇನ್ ಒನ್ ಅಂತ ಹೊಸ ಚಾನಲ್ ಐತಿ. ಅದರೊಳಗೆ ಮಂತ್ರಾಲಯದ್ದು ವಿಡಿಯೋ ಬರ್ತೈತಿ ವ್ಲಾಗ್ನಾಗ. ಇನ್ನೊಂದು ನಾಳೆ ನಾಡ್ದನ್ರಾಗ ಬರ್ತೈತಿ. ಎಲ್ಲರೂ ಆ ಚಾನಲಿಗೆ ಭೇಟಿ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಇನ್ನೊಮ್ಮೆ ಹೇಳ್ತೀನಿ, ಆಲ್ ಇನ್ ಒನ್ VK ಆಲ್ ಇನ್ ಒನ್ ಚಾನಲ್ ಹೆಸರು. ಇದು ರೆಸಿಪಿ ಚಾನಲು, ಅದು ವ್ಲಾಗ್. ನೋಡಿರಿ ಏನು ಚೆಂದಾಗೈತೆ ನೋಡಿರಿ. ರೆಡಿ ಆಯಿತು ನಮ್ಮದು ಹಸಿಗೊಜ್ಜು. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ಅಲ್ಲಿವರೆಗೆ ಬಾಯ್ ಬಾಯ್.